ಗುರು ಬಸವ ಪರಿಹರಿಸಿ ಭವನ ನಿನ್ನ ಶಿಶುವ ಸದ್ಗುರು ದೇವ ಶ್ರೀ ಗುರು ಬಸವ ಪರಿಹರಿಸಿ ಭವನ ನಿನ್ನ ಶಿಶುವ. ಕನ್ನಡ ನಾಡಿನ ಮುಕುಟಪ್ರಾಯವಾಗಿರುವ ಬೀದರ ಜಿಲ್ಲೆ ಬಸವಾದಿ ಶರಣರ ಕ್ರಾಂತಿ ಭೂಮಿ. ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ರಾಂತಿಗೆ ನಾಂದಿ ಹಾಡಿದ ಶರಣರ ನಾಡು ಇದು. ಇಲ್ಲಿಯ ಪವಿತ್ರ ಕ್ಷೇತ್ರ ಬಸವಗಿರಿ. ಬಸವಗಿರಿಯಲ್ಲಿ ಪ್ರತಿ ವರ್ಷದಂತೆ 2015 ಫೆಬ್ರವರಿ 1, 2 ಮತ್ತು 3ರಂದು 3 ದಿವಸಗಳ ವಚನ ವಿಜಯೋತ್ಸವ ಅತ್ಯಂತ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು. ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರ ವಿಶೇಷ ಕೊಡುಗೆಯಾದ ವಚನ ವಿಜಯೋತ್ಸವವು ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಉತ್ಸವ ಎಂದೇ ಜನಜನಿತವಾಗಿದೆ. ಅಕ್ಕನವರ ಹೆಗಲೆಣೆಯಾಗಿರುವ ಪೂಜ್ಯ ಶ್ರೀ ಅಕ್ಕ ಡಾಕ್ಟರ್ ಗಂಗಾಂಬಿಕೆ ಹಾಗೂ ಅನೇಕ ಶರಣ ಶರಣೆಯರ ಪರಿಶ್ರಮ ಮೆಚ್ಚುವಂಥದ್ದು. ಪ್ರವಚನ, ವಚನ ಪಠಣ ಅಭಿಯಾನ, ವಾರದ ಅನುಭವ ಮಂಟಪ, ಮಾಸಿಕ ಶರಣ ಸಂಗಮ, ಶಿವಯೋಗ ಸಾಧಕರ ಕೂಟ, ಬಸವ ಭಾರತಿ ಸಂಸ್ಕಾರ ಶಿಬಿರ, ಉಚಿತ ಪ್ರಸಾದ ನಿಲಯ, ನೀಲಮ್ಮನ ಬಳಗ, ಬಸವ ಸಂಪದ ಪ್ರಕಾಶನ ಮತ್ತು ಬಸವ ತತ್ವ ಸಂಸ್ಕಾರ ಮುಂತಾದ ಕಾರ್ಯ ಚಟುವಟಿಕೆಗಳಿಂದ ಸಮಾಜದಲ್ಲಿ ಹೊಸ ಗಾಳಿ ಬೀಸುವಂತೆ ಮಾಡಿದ ಬಸವ ಸೇವಾ ಪ್ರತಿಷ್ಠಾನವು ಬಸವ ತತ್ವದ ಪ್ರಯೋಗಶಾಲೆ ಎಂದೇ ಪ್ರಸಿದ್ಧವಾಗಿದೆ. ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನು ಪ್ರತಿಪಾದಿಸುವ ಮಾನವೀಯ ಮೌಲ್ಯಗಳ ಆಗರವಾದ ವಚನಗಳನ್ನು ಜನಮನದಲ್ಲಿ ಹರಡಿ ಸರ್ವಾಂಗ ಸುಂದರ ಸಮಾಜ ನಿರ್ಮಿಸುವ ಗುರಿಯೊಂದಿಗೆ ಪ್ರತಿಷ್ಠಾನವು ಅಹೋರಾತ್ರಿ ಶ್ರಮಿಸುತ್ತಿದೆ. ವಚನ ಸಾಹಿತ್ಯ ದೇಶ ಕಾಲಾತೀತವಾಗಿ ಸದಾ ಪ್ರಸ್ತುತ. ಬದುಕನ್ನು ಹಸನುಗೊಳಿಸುವ ಭರವಸೆಯ ಬೆಳಕಾದ ವಚನಗಳು ಅನೇಕ ಶರಣರ ತ್ಯಾಗ ಬಲಿದಾನಗಳ ಫಲವಾಗಿ ನಮಗಿಂದು ದೊರಕಿವೆ. ಲೋಕದ ಒಳಿತಿಗಾಗಿ ತಮ್ಮ ಜೀವ ತೆತ್ತು ನಮಗಿತ್ತ ವಚನ ಸಾಹಿತ್ಯ ಸಂರಕ್ಷಣೆಯ ಐತಿಹಾಸಿಕ ಘಟನೆ ಜಗತ್ತು ಮರೆಯಬಾರದೆಂದು, ವಚನಗಳ ಪಾರಮ್ಯವನ್ನು ಮರುಸ್ಥಾಪಿಸಲು ಮತ್ತು ಶರಣರ ತ್ಯಾಗ ಬಲಿದಾನಗಳ ಸ್ಮರಣೆಗಾಗಿ ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ವಚನ ವಿಜಯೋತ್ಸವ ಆಚರಿಸಲಾಗುತ್ತದೆ. ಸಮಾರಂಭದಲ್ಲಿ ನಾಡಿನ ಅನೇಕ ಪೂಜ್ಯರು, ಹೆಸರಾಂತ ಚಿಂತಕರು, ಬುದ್ಧಿಜೀವಿಗಳು, ಗಣ್ಯರು, ರಾಜಕೀಯ ನೇತಾರರು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲೆಡೆಯಿಂದ ಬಸವಾಭಿಮಾನಿಗಳು ಪಾಲ್ಗೊಂಡು ಧನ್ಯತೆ ಅನುಭವಿಸಿದರು. ಸರ್ವ ಸಮಾನತೆಯ ಕೇತನವನ್ನು ಬಾನೆತ್ತರಕ್ಕೆ ಹಾರಿಸಿದ ಮಾನವ ಘನತೆಯ ಸಂಕೇತವಾದ ವಚನ ವಿಜಯೋತ್ಸವದ ಸಂಕ್ಷಿಪ್ತ ವರದಿ ಈಗೋ ಇಲ್ಲಿದೆ. ಬನ್ನಿ ವಚನ ಲೋಕವನ್ನು ಪ್ರವೇಶಿಸೋಣ. ವಚನ ವಿಜಯೋತ್ಸವದ ಮೊದಲ ದಿನ ಬೆಳಿಗ್ಗೆ ಸೂರ್ಯೋದಯದ ಆಹ್ಲಾದಕರ ವಾತಾವರಣದಲ್ಲಿ ಮನುಕುಲದ ಸ್ವಾತಂತ್ರ್ಯದ ದ್ಯೋತಕವಾಗಿ ಷಟ್ಸ್ಥಲ ಧ್ವಜವನ್ನು ನಿಪ್ಪಾಣಿಯ ಶಾಸಕರಾದ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆಯವರು ಬಾನಲ್ಲಿ ಅರಳಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆ ಇತ್ತರು.
ಬಸವಗಿರಿಯ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಿರ್ಮಿಸಲಾಗಿದ್ದ ಭವ್ಯ ಶಿವಶರಣ ಹರಳಯ್ಯ ಮಂಟಪದಲ್ಲಿ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕೆಯವರ ಮಾರ್ಗದರ್ಶನದಲ್ಲಿ ಸಾವಿರಾರು ಶರಣ ಶರಣೆಯರಿಂದ ಸಾಮೂಹಿಕ ಇಷ್ಟಲಿಂಗ ಯೋಗ ನೆರವೇರಿತು. ಓಂ ನಮಃ ಶಿವಾಯ. ಬಸವ 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 ಓಂ ನಮಃ ಶಿವಾಯ. ವಿಕಾರವೇ ಶೂನ್ಯ ಬಿಂದುವೇ ಲೀಲೆ. ಲಿಕಾರವೇ ಶೂನ್ಯ ಬಿಂದುವೇ ಲೀಲೆ. ಗಕಾರವೇ ಚಿತ್ತು ಗಕಾರವೇ ಚಿತ್ತು. ಈ ತ್ರಿವಿಧದೊಳಗಿದೆ ಲಿಂಗವೆಂಬ ಸಕೀಲ. ಈ ತ್ರಿವಿಧದೊಳಗಿದೆ ಲಿಂಗವೆಂಬ ಸಕೀಲ. ನಮ್ಮ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ವಚನ ಸಾಹಿತ್ಯವನ್ನ, ಬಸವಣ್ಣ ಅಂದ್ರೆ ಯಾರು, ಅಕ್ಕ ಮಹಾದೇವಿ ಅಂದ್ರೆ ಯಾರು, ಅಲ್ಲಮ್ಮ ಪ್ರಭುದೇವರು ಅಂದ್ರೆ ಯಾರು, ಅವರು ಹಾಕಿಕೊಟ್ಟಂತ ವಚನ ಏನು ಅನ್ನೋದನ್ನ ನಮ್ಮ ಕರ್ತವ್ಯ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ನಾವು ಪರಿಚಯ ಮಾಡಿಸ್ಕೊಡ್ಬೇಕು. ಆಗ ನಿಜವಾಗ್ಲೂ ಒಂದು ದಿನ ನಮ್ಮ ಸಮಾಜದಲ್ಲಿ ವಚನ ಪ್ರತಿಯೊಂದು ಮನೆಗೂ ಮನಸ್ಸಿಗೂ ಬಂದು ತಲುಪೋದ್ರಲ್ಲಿ ಕಲ್ಯಾಣದೊಳಗೆಲ್ಲ ವಚನ ನೀನಾದವ್ವ. ಕಲ್ಲು ಸಕ್ಕರೆ ಬೆಲ್ಲ ನುಡಿಗಡನ ನೋಡವ್ವ. ಕಲ್ಲು ಸಕ್ಕರೆ ಬೆಲ್ಲ ನುಡಿಗಡನ ನೋಡವ್ವ. ಎಲ್ಲ ಶರಣರ ನೆನೆದು ಬಾಳವ್ವ. ಎಲ್ಲ ಶರಣರ ನೆನೆದು ಬಾಳವ್ವ. ಬೇಗನೆ ಬೆಳಗಿನ ಕೆಲಸವ ಮುಗಿಸವ್ವ. ಬಸವನ ದರ್ಶನಕ ಹೋಗೋಣವ್ವ. ಬಸವನ ದರ್ಶನಕ ಹೋಗೋಣವ್ವ. ಬೆಳಗ್ಗೆ 11:30 ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವರಾದ ಶರಣ ಎಂಬಿ ಪಾಟೀಲರು ಬಸವ ಜ್ಯೋತಿಯನ್ನು ಪ್ರಜ್ವಲಿಸಿ ಸಭಿಕರ ಭಾರೀ ಕರತಾಡನದೊಂದಿಗೆ ವಚನ ವಿಜಯೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿದರು. ವಿಜಯೋತ್ಸವ ವಚನ ವಿಜಯೋತ್ಸವ ಕಲ್ಯಾಣ ಕ್ರಾಂತಿಯ ಪುನರುತ್ಸವ. ವಚನ ವಿಜಯೋತ್ಸವ ಕಳೆದ 15 ವರ್ಷಗಳ ಕಾಲ ನಿರಂತರವಾಗಿ ಅತ್ಯಂತ ಅರ್ಥಪೂರ್ಣವಾಗಿ, ಸುಂದರವಾಗಿ, ಚೊಕ್ಕಟ್ಟಾಗಿ ಇವತ್ತೊಂದು ದಿವಸ ಇಲ್ಲಿ ಮಾಡ್ಕೊಂಡ್ಬಂದಿರೋದು ಬಹುಶಃ ಬೀದರ ಭಾಗದ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮ ಅಂತ ಸಂದರ್ಭ ಬಯಸ್ತಾರೆ. ಆದರೆ ಬಸವಣ್ಣ 800 ವರ್ಷ ಹಿಂದೆ ಈ ಎಲ್ಲ ಚಿಂತನವನ್ನು ಮಾಡಿದಂಥವ್ರು, ಅನುಷ್ಠಾನಕ್ಕೆ ತಂದವರು, ಅನುಭವ ಮಂಟಪ, ಸಮಾನತೆ,
ಜಾತಿಯ ಪದ್ಧತಿಯನ್ನು ಹೊಡೆದೋಡಿಸ್ಬೇಕು, ಮೂಢನಂಬಿಕೆಗಳನ್ನು ಕಿತ್ತಾಕ್ಬೇಕು, ಅಂತರ್ಜಾತೀಯ ವಿವಾಹ. ಇವರೆಲ್ಲರಿಗಿಂತ ಶ್ರೇಷ್ಠದವರು ತುಳಸಿ ಬಸವಣ್ಣವರು. ಆದರೆ ಇನ್ನು ಮುಂದಾದರೂ ಕೂಡ, ಇವತ್ತುಗಳು ಕೂಡ ಪ್ರಸ್ತುತ, ಇನ್ನು ಮುಂದಾದರೂ ಕೂಡ ಬಸವಣ್ಣನವರಂತವ್ರು 800 ವರ್ಷ 12ನೇ ಶತಮಾನದಲ್ಲಿ ಇದ್ರೂ ಅವರ ತತ್ವ ಸಿದ್ಧಾಂತಗಳು, ಅವರ ನಡವಳಿಕೆಗಳು, ಅವರ ಮಾಡಿದಂಥ ಕಾರ್ಯಗಳು ಇವತ್ತು ಎಲ್ಲ ಇದಾವೆ ಅಂತೇಳಿ ವಿಶ್ವಕ್ಕೆ ಪರಿಚಯಿಸಬೇಕು. ಅದಕ್ಕೆ ಹಿಂದಿ, ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್ 5 ಭಾಷೆಗಳಲ್ಲಿ ಸುಮಾರು 80% ಜನರಿಗೆ ಮುಟ್ಟಬೇಕು. ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ, ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ. ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ, ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ. ಸಮಾರಂಭದಲ್ಲಿ ಸಂಸಾರದಲ್ಲಿ ಸದ್ಗತಿ ಸಿಡಿ ಬಿಡುಗಡೆಗೊಂಡಿತು. ವಚನಗಳು ಶರಣರ ಅನುಭಾವದ ಅನುಸಂಧಾನದಲ್ಲಿ ಅರಳಿದಂತಹ ಶುದ್ಧ ಭಾವನೆಗಳ ರಸಗಂಗೆ ಇದು. ನುಡಿಮುತ್ತುಗಳು. ಶರಣರ ವಚನಗಳಲ್ಲಿ ಅನುಭಾವದ ಸಾರವನ್ನು ಕಾಣ್ತೇವೆ, ಮಾನವೀಯ ಗುಣಗಳನ್ನು ಕಾಣ್ತೇವೆ. ಶರಣರು ಪ್ರತಿಪಾದನೆ ಮಾಡಿದಂತಹ ಧರ್ಮ ಆಚಾರ ವಿಚಾರಗಳಲ್ಲಿ ಸಮನ್ವಯತೆ, ಇಹಪರಗಳಲ್ಲಿ ಸಮನ್ವಯತೆ, ಕಾಯಕ ದಾಸೋಹಗಳಲ್ಲಿ ಸಮನ್ವಯತೆ, ಹೆಣ್ಣು ಗಂಡುಗಳ ನಡುವೆ ಸಮನ್ವಯತೆ, ಬದುಕಿನ ನಡೆ ನುಡಿಯಲ್ಲಿ ಸಮನ್ವಯತೆ. ಶರಣರ ಧರ್ಮ ಸಮನ್ವಯತೆಯ ಧರ್ಮ. ಯಾವುದೇ ಸ್ವಾರ್ಥ ಇಲ್ಲದೆ ಈ ಧರ್ಮದ ಪ್ರಚಾರವನ್ನು ಮಾಡಬೇಕಾದಂಥ ಒಂದು ಹೊಣೆಗಾರಿಕೆಯನ್ನು ನಮ್ಮ ಮೇಲೆ ಹೊರಿಸ್ತಕ್ಕಂಥದ್ದೇ ಈ ವಚನ ವಿಜಯೋತ್ಸವದ ಮೂಲ ಆಶಯ. ಇವತ್ತು 800-900 ವರ್ಷಗಳ ಹಿಂದೆ ಏನು ಬಸವಾದಿ ಶರಣರು ಅದ್ಭುತವಾದಂಥ ಕಾರ್ಯ ಮಾಡಿದ್ದಾರೆ. ಯಾವ ಸಾಮಾಜಿಕ ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಂಥದ್ದು ಪ್ರಪ್ರಥಮ ಪಾರ್ಲಿಮೆಂಟ್ ಇವತ್ತು ಯಾರಾದರೂ ಕೊಟ್ಟಿದ್ರೆ ಅದು ಲಿಂಗಾಯತ್ ಅಂದರೆ ಇವತ್ತಿನ ದಿವಸ ನಮ್ಮ ಸಮಾಜ ಬಸವಣ್ಣನವರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಮೀನಿನ ಹಾಗೆ ಸಮುದ್ರದಲ್ಲಿ ಈಜುವುದನ್ನು ಕಲಿತಿದ್ದಾನೆ, ಆದರೆ ಮಾನವನಾಗಿ ಬುದ್ಧಿ ಧರೆಯ ಮೇಲೆ ನಡೆದಾಡುವುದನ್ನು ಕಲಿಯಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ವಚನ ವಿಜಯೋತ್ಸವದ ಉದ್ದೇಶವೂ ಕೂಡ ಇದೆ. ಪ್ರತಿಯೊಬ್ಬ ಮಾನವ ಮತ್ತೊಬ್ಬನನ್ನು ಮಾನವನನ್ನಾಗಿ ನೋಡಬೇಕು. ತನ್ನ ಜಾಗದಲ್ಲಿ ಅವರನ್ನು ತನ್ನ ಜಾಗದಲ್ಲಿ ಇರಿಸಿಕೊಂಡು ನೋಡಿದಾಗ ಎಂಥ ಸುಂದರವಾದ ಬೆಳಕು ಈ ಸಮಾಜ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಚಿಂತನಗೋಷ್ಠಿ. ಕಲ್ಯಾಣ ಕ್ರಾಂತಿಯ ದಿಗ್ದರ್ಶನ ಜರುಗಿತು. ಅಂಕೋಲಾದ ಡಾಕ್ಟರ್ ಸಿದ್ಧಲಿಂಗಸ್ವಾಮಿ ವಸ್ತ್ರದ ಬಸವನ ಬಾಗೇವಾಡಿಯ ಅಶೋಕ ಹಂಚಲಿ ಮತ್ತು ಜಹೀರಾಬಾದ್ನ ಅಂಬಾಜಿ ಪುಣೇಕರ ಅವರು ಮೌಲಿಕ ಉಪನ್ಯಾಸ ನೀಡಿದರು. ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಸನ್ನಿಧಿ ವಹಿಸಿ ಮಾತನಾಡಿದರು. ವಚನಗಳು ಏನಿವೆ ಅವು ಶಬ್ದ ಸೋಪಾನಗಳು. ಯಾವುದನ್ನ ಸ್ವರ್ಗ ಅಂತ ಹೇಳ್ತೀವಿ, ಅಮೂರ್ತವಾದ ಸ್ವರ್ಗ, ಅದನ್ನು ತಲುಪಲಿಕ್ಕೆ ಮೂರ್ತ ರೂಪದಲ್ಲಿರುವಂತಹ ಸೋಪಾನಗಳು ವಚನಗಳು. ಹಾಗಾಗಿ ಅವು ಬರೀ ನುಡಿದ ಮಾತುಗಳಲ್ಲ, ಅವು ನಡೆದು ನುಡಿದಂತಹ ಆಲೋಚನೆಗಳು ಅನ್ನುವಂಥದ್ದು. ಹಾಗಾಗಿ ವಚನಗಳಲ್ಲಿ ನಡತೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ, ಬಿಟ್ರೆ ನುಡಿಗೆ ಅಷ್ಟು ಮಹತ್ವ ಇಲ್ಲ. ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ. ಇವತ್ತಿಗೂ ಕೂಡ ಪ್ರಜ್ಞಾವಂತ ಯುವ ಜನತೆ ಅದೆಷ್ಟು ದೊಡ್ಡ ದೊಡ್ಡ ಶಿಕ್ಷಣ ಪಡೆದಿರುವಂತ ನಮ್ಮಗಳ ಎದೆಯಲ್ಲೇ ಮೂಡದೇ ಇರುವಂತ ಸಂದರ್ಭದಲ್ಲಿ ಏನನ್ನೂ ಕಲಿಯದ ಅನಕ್ಷರ ಕುಕ್ಷಿಗಳ ಎದೆಯೊಳಗೆ ಆತ್ಮವಿಶ್ವಾಸದ ಶೆಲೆಯನ್ನ ಉಕ್ಕಿಸಿದ ಬಸವ ತಂದೆ ಇದಾರಲ್ಲ, ರೋಮಾಂಚನ ಆಗೋದಿಲ್ವಾ ನಮಗೆ ಒಂದ್ಸಾರಿ ಅದನ್ನ ನೋಡುವಾಗ? ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು,
ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತುವನಾರು ಬಲ್ಲರಯ್ಯ, ಇದರಂತುವನಾರು ಬಲ್ಲರಯ್ಯ. ಕಲ್ಯಾಣ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಹರಳಯ್ಯ ಶರಣ, ಹರಳಯ್ಯನ ಸಮಾಜ ಕಟ್ಟೋಣ, ಆದ್ರೆ ಅಪ್ಪ ಬಸವಣ್ಣನನ್ನು ಮರಿಬಾರದು. ಕಕ್ಕಯ್ಯ ಶರಣ, ಕಕ್ಕಯ್ಯನ ಸಮಾಜ ಕಟ್ಟೋಣ, ಆದ್ರೆ ಅಪ್ಪ ಬಸವಣ್ಣನನ್ನು ಮರಿಬಾರದು. ಅಂಬಿಗ ಚೌಡಯ್ಯ ಶರಣ, ಅಂಬಿಗ ಶರಣನ ಹೆಸರಿನಲ್ಲಿ ಸಮಾಜ ಸಂಘಟನೆ ಆಗಲಿ ಬೇಡ ಅಂತಲ್ಲ, ಆದರೆ ಅಪ್ಪ ಬಸವಣ್ಣನನ್ನು ಮರಿಬಾರದು. ಎಲ್ಲ ಕಾಯಕದ ಪಂಗಡಗಳವರು ಒಬ್ಬೊಬ್ಬ ಶರಣನ ಹಿನ್ನೆಲೆಯಲ್ಲಿ ಸಂಘಟನೆ ಮಾಡ್ಕೊಂಡ್ರು. ಅಪ್ಪ ಬಸವಣ್ಣ ನೀನು ಯಾರವನು? ಇಂಥ ಅನಾಥ ಬಸವಣ್ಣನಿಗೆ ನಮ್ಮಪ್ಪ ಬಸವಣ್ಣನೆಂದು ಅನಾಥ ಬಸವಣ್ಣನವರನ್ನ ಸನಾತನನ್ನಾಗಿ ಮಾಡಿದ ಕೀರ್ತಿ ಬಸವಗಿರಿಯ ಅಕ್ಕಂದಿರಿಗೆ ಸಲ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಎಲ್ಲರೂ ಕಲ್ಯಾಣ ಕ್ರಾಂತಿಯ ದಿಗ್ದರ್ಶನದ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಕಲ್ಯಾಣ ಅಂತಂದರೆ ಒಳ್ಳೆಯದು ಅಂತ, ಕ್ರಾಂತಿ ಅಂದರೆ ಬದಲಾವಣೆ. ಅಂದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಏನಿದ್ದಿಲ್ಲ ಅಂದ್ರೆ ಒಳ್ಳೆಯದಿದ್ದಿಲ್ಲ, ಸಮಾನತೆ ಇದ್ದಿಲ್ಲ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದ್ರು ಅನ್ನೋದನ್ನು ಇಲ್ಲಿವರೆಗೆ ಎಲ್ಲರೂ ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಇವತ್ತು ಜಗತ್ತಿನ ಇತಿಹಾಸದಲ್ಲಿ ಪ್ರಥಮ ಪಾರ್ಲಿಮೆಂಟ್, ಪ್ರಥಮ ಪ್ರಜಾಪ್ರಭುತ್ವ ಅಂತ ನಾವು ಇಂಗ್ಲೆಂಡ್ ಕರಿತಾ ಇದ್ದೀವಿ. ಆದ್ರೆ ಇದಕ್ಕಿಂತ ಮೊದಲು 1167ರಲ್ಲಿ ಅಂದ್ರೆ 70 ವರ್ಷಗಳ ಹಿಂದೆನೆ ಅನುಭವ ಮಂಟಪವನ್ನು ಇಲ್ಲೇ ಕಲ್ಯಾಣ ನಾಡಿನಲ್ಲಿ ಪ್ರಜಾಪ್ರಭುತ್ವದ ಮೊದಲನೇ ಸಂಸತ್ತು ಸ್ಥಾಪನೆ ಆಯಿತು. ಅದಕ್ಕೆ ಶರಣ ಬಂಧುಗಳೇ, ತಾವೆಲ್ಲರೂ ಚಿಂತಕರಾಗಬೇಕು. ಯಾಕಂದ್ರೆ ಯಾರು ಇತಿಹಾಸ ತಿಳ್ಕೊಳ್ಳಂಗಿಲ್ಲ ಅವ್ರು ಇತಿಹಾಸ ನಿರ್ಮಾಣ ಮಾಡಂಗಿಲ್ಲ ಅಂತ. ಅದಕ್ಕಂಥ ಇತಿಹಾಸ ನಾವು ಮನವರಿಕೆ ಮಾಡಿಕೊಂಡು ಇಂಥ ಇತಿಹಾಸವನ್ನು ನಾವು ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ ನಾವೆಲ್ಲರೂ ಮಾಡಬೇಕಾಗ್ಯದ. ಅಂಥ ಒಂದು ಮನೆಗೆ ಈ ಕ್ರಾಂತಿ ಆಗ್ಬೇಕಾಗ್ಯದ. ಅಂದಾಗ ಮಾತ್ರ ಜಗತ್ತಿನ ಇತಿಹಾಸದಲ್ಲಿ ಮೊದಲ ಪ್ರಜಾಪ್ರಭುತ್ವ ಅನುಭವ ಮಂಟಪ ಅಂತ ಅಲ್ಲಿ ಗುರುತಿಸ್ಕೊಳ್ತಾ ಇದೆ. ಅದಕ್ಕಂಥ ಒಂದು ಕಾರ್ಯ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತ ತಿಳಿಸ್ತಾ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಇವತ್ತು ಈ ಮಂಟಪದಲ್ಲಿ ಇದ್ದೀರಿ. ಇದು ಒಂದು ಮಿನಿ ಕಲ್ಯಾಣ ಆಗ್ಯದ ಅಂತಕ್ಕಂಥದ್ದಾಗಿನ ಕಲ್ಯಾಣ ಇವತ್ತೊಂದು ಕಲ್ಯಾಣದ ಪ್ರತೀಕವಾಗಿ ಇವತ್ತು ನಿಂತದ್ದು. ವಚನ ಸಾಹಿತ್ಯದ ಮತ್ತು ಶರಣರ ಕ್ರಾಂತಿಯ ಸತ್ವ ಶಕ್ತಿ ಎಷ್ಟದ ಅಂತ ಕೇಳಿದ್ರೆ ಇವತ್ತಿಗೂ ಜನಮಾನಸದಲ್ಲಿ ನಿಂತಿರೋದು ಕಲ್ಯಾಣ ಕ್ರಾಂತಿ ಮತ್ತು ವಚನಗಳು. ಇದೇ ಅದರ ಸತ್ವಕ್ಕೆ ನಮಗೆ ಸಾಕ್ಷಿಯಾಗಿದೆ. ಸಂಜೆ ಸಂಗ್ರಾಮ ಎಂಗಳೆಯವರ ನಿರ್ದೇಶನದಲ್ಲಿ ಸಾಂಸ್ಕೃತಿಕ ವೈಭವ ಮೂಡಿಬಂತು. ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡನೆಯ ದಿನ ಸಾಮೂಹಿಕವಾಗಿ ಲಿಂಗಾಯತ ಧರ್ಮಗ್ರಂಥ ಗುರುವಚನ ಪಾರಾಯಣ ನಡೆಯಿತು. 770 ಅಮರ ಗಣಗಳ ಸಂಕೇತವಾಗಿ ಶರಣ ಸಂಕುಲ ಭಕ್ತಿ ಮತ್ತು ಶ್ರದ್ಧೆಯಿಂದ ದುಂಬಿನಾದದಲ್ಲಿ ಏಕಕಾಲಕ್ಕೆ ಗುರುವಚನ ಓದಿದ್ದು ರೋಮಾಂಚನಗೊಳಿಸಿತು, ಸಭಿಕರನ್ನು ಪುಲಕಿತಗೊಳಿಸಿತು. ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಂ ಜಂಗಮಲೋಲಂ ಬಸವಾ. ಧಾರವಾಡದ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಆಹಾರ ಮತ್ತು ಆರೋಗ್ಯ ಈ ಕುರಿತು ಅತ್ಯಂತ ಉಪಯುಕ್ತವಾದ ಉಪನ್ಯಾಸ ನೀಡಿದರು. ನಿಮ್ಮ ಪುರಾತನರು ಅಂದ್ರೆ ನಾನಿಲ್ಲಿ ಇನ್ನೂ ವಿಶೇಷವಾಗಿ ಅರ್ಥ ಮಾಡ್ತೀನಿ. ಪಂಚಭೂತಗಳೇ ನಮ್ಮ ಪುರಾತನರು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಏನಿದಾವಲ್ಲ ಇವೇ ನಮ್ಮ ಪುರಾತನರು. ಇವುಗಳನ್ನೇ ಪ್ರಸಾದವನ್ನಾಗಿ ಅಂದ್ರೆ ಔಷಧಿಯನ್ನಾಗಿ ನಾವು ಬಳಸ್ಕೋಬಹುದು. ಆಹಾರವನ್ನು ಔಷಧಿಯಾಗಿ ಮಾಡ್ಕೋಬಹುದು, ನೀರನ್ನು ಔಷಧಿಯನ್ನಾಗಿ ಮಾಡ್ಕೋಬಹುದು, ಮತ್ತು ಅಗ್ನಿಯನ್ನು ಔಷಧಿಯನ್ನಾಗಿ ಮಾಡ್ಕೋಬಹುದು.
ಇದಕ್ಕೆಲ್ಲ ಇದೊಂದು ಕೂಡ ದೊಡ್ಡ ಶಾಸ್ತ್ರ ಇದೆ, ಇದೊಂದು ದೊಡ್ಡ ವಿಜ್ಞಾನ ಇದೆ. ಆ ವಿಜ್ಞಾನವನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ರೋಗ ಮುಕ್ತವಾಗಿ ಬದುಕಬಹುದು. ಈ ಕೆಟ್ಟ ಪರಿಸರದಲ್ಲೂ ಕೂಡ ನಾವು ರೋಗ ಮುಕ್ತವಾಗಿ ಬದುಕಬಹುದು. ಕಿರಿಯಲ್ಲದೆ ನವಿಲು ಕಿರಿಯಲ್ಲದೆ ನವಿಲು ಕಿರಿಯಲ್ಲದೆ ಹುಲ್ಲು ಮೋರಡಿಯಲ್ಲಾಡುವುದೇ ಕೋಳಕ್ಕಲ್ಲದೆ ಹಂಸೆ ಕೋಳಕ್ಕಲ್ಲದೆ ಕೀರು ನಳ್ಳ ಕೆಳಸುವುದೇ ಕಿರಿಯಲ್ಲ. 12ನೇ ಶತಮಾನದಲ್ಲಿ ನಡೆನುಡಿ ಒಂದಾಗಿಸಿಕೊಂಡು ಬರೆದಿರ್ತಕ್ಕಂಥ ಸಾಹಿತ್ಯ ಅದು ಯಾವುದಂದ್ರೆ ವಚನ ಸಾಹಿತ್ಯ. ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಭಕ್ತಿ ಶುಭಾಶಯ ನುಡಿಯೇ ನುಡಿವೆ ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಎಲ್ಲಿ ಸಿಗ್ತದ್ರಿ ಇಂಥ ಸಾಹಿತ್ಯ? ಇಷ್ಟೊಂದು ನಡೆದು ನುಡಿದು ಒಂದಾಗಿಸಿ ಅನುಭವದ ಮಾತುಗಳನ್ನು ಹೇಳಿರ್ತಕ್ಕಂಥ ವಚನ ಸಾಹಿತ್ಯ ತಾವೆಲ್ಲರೂ ಪ್ರತಿನಿತ್ಯ ಅಧ್ಯಯನ ಮಾಡಬೇಕು. ವಚನ ವಿಜಯೋತ್ಸವಕ್ಕೆ ಬಂದಾಗ ನೀವು ನಿಮ್ಮ ಉಡಿ ತುಂಬಿಕೊಂಡು ಹೋಗ್ಬೇಕೇನಂದ್ರೆ ವಚನ ಗ್ರಂಥಗಳ ಉಡಿ ತುಂಬಿಕೊಂಡು ಹೋಗ್ಬೇಕು. ಮತ್ತೆ ನೀವು ಹೋದ ನಂತರ ಒಂದು 5 ಮನೆಗರ ವಚನ ಗ್ರಂಥ ಹಂಚರಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಡ್ರಿ. ಯಾವುದೇ ರೂಪದಿಂದಲೂ ವಚನಗಳು ಮನೆ ಮನೆಗೆ ಮುಟ್ಟಬೇಕು. ಅವಾಗ ಈ ಒಂದೆಲ್ಲ ಕಾರ್ಯಕ್ರಮಗಳು ಸಾರ್ಥಕ ಆಗ್ತವೆ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ. ಯುವ ಪ್ರೇರಣಾ ಸಮಾವೇಶ. ಈ ಸಮಾವೇಶದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಶಿವರಾಜ ವಿ ಪಾಟೀಲ ಅವರಿಗೆ ಪ್ರತಿಷ್ಠಿತ ಗುರು ಬಸವ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜೈ ಗುರು ಬಸವೇಶ ಹರ ಹರ. ಮುನ್ನವ ಬಸವಣ್ಣ ಮಾಡಿಟ್ಟ ನಿಯಮಗಳು ರನ್ನ ದೀವಿಗೆಯಂತೆ ಮಾರ್ಗ ತೋರಿಸುತ್ತೀಹವು. ಚೆನ್ನಾಗಿ ಆ ತತ್ವ ತಿಳ್ಕೊಂಡು ನಡೆದರೆ ಯಶ ಪಡೆಯುವುದೇ ಜಗವು. ಭಿನ್ನ ಮಾರ್ಗದಿ ಹೊಂದಲಾರದಿ ಭಾರತವು ಉನ್ನತಿಯ ತಿಲ ಮಾತ್ರ. ಇನ್ನಾದರೂ ಮಾಡದೆ ಕಾಲಹರಣ ಬೆಳೆಸಿರಿ ಬಸವನ ಪಥದಿ ಬೆಳೆಸಿರಿ ಧರ್ಮವ ಅಂತ ಹೇಳ್ತಾ ಇದ್ರು. 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ನಾವು ಇನ್ನೂ ಒಂದು ಹೆಜ್ಜೆಯೂ ಕೂಡ ಪ್ರಗತಿ ಸಾಧಿಸಿಲ್ಲ ಅನ್ನೋದಕ್ಕೆ ಬಸವಣ್ಣನವರ ಮಾರ್ಗದರ್ಶನ ಇವತ್ತು ಈ ಜಗತ್ತಿಗೆ ಅಗತ್ಯದ. ಮುನ್ನವ ಬಸವಣ್ಣ ಮಾಡಿಟ್ಟ ನಿಯಮಗಳು ಅಂತ ಹೇಳ್ತಾರೆ. ಅವು ಮಾರ್ಗದರ್ಶನ ಮಾಡ್ತವೆ ಇಡೀ ಜಗತ್ತಿಗೆ ಅಂತಕ್ಕಂಥ ಮಾತು. ಯಶ ಪಡೆಯುವುದೇ ಜಗವು. ಚೆನ್ನಾಗಿ ಆ ತತ್ವ ತಿಳ್ಕೊಂಡು ಅಂತಷ್ಟೇ ಹೇಳಿಲ್ಲ ಅವರು. ತಿಳ್ಕೊಂಡು ನಡೆದರೆ ಅಂತ ಹೇಳ್ತಾರೆ. ತಿಳ್ಕೊಂಡು ಆಚರಿಸಿದರೆ ಅದು ಅವಾಗ ಈ ಭಾರತ ಉನ್ನತಿಯನ್ನು ಹೊಂದುತ್ತದೆ. ಬಂಧುಗಳೇ, ಈ ತತ್ವದ ಶರಣರ ಈ ತತ್ವದ ಬೀಜಗಳು ನಮಗೆ ಕೊಟ್ಟು ಹೋಗಿದ್ದಾರೆ. ಅವು ಬೆಳಕಿನ ಬೀಜಗಳದವೆ. ಇವು ಎಲ್ಲಿ ಬಿತ್ತಬೇಕು ಅನ್ನುವ ಚಿಂತೆ ನಮಗಾಗಿತ್ತು. ಅದಕ್ಕಾಗಿ ಈ ಯುವ ಜನಾಂಗದಲ್ಲಿ ಈ ಬೆಳಕಿನ ಬೀಜಗಳನ್ನು ಬಿತ್ತುವುದರ ಮೂಲಕವಾಗಿ ಭಾರತದ ಭವಿಷ್ಯ ಭವ್ಯವಾಗಲಿಕ್ಕಾಗಲಿ ದಿವ್ಯವಾಗಲಿಕ್ಕಾಗಿ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಆಡಿದಾಗ, ಅನಾಚಾರ ಅಂತಕ್ಕಂಥದ್ದು ಇದು ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ದಿವ್ಯ ತತ್ವದ ಬೀಜಗಳನ್ನು ನಾವು ಎಲ್ಲಿ ಬಿತ್ತಬೇಕು ಅಂತ ಹೊರಟಾಗ ನಮ್ಮ ಯುವ ಪೀಳಿಗೆನೂ ಹೇಳ್ತಾರೆ, ನಮ್ಮ ಮುಂದೆ ಒಂದು ಆದರ್ಶ ಇಲ್ಲ. ನಾನೊಬ್ಬನೇ ಒಳ್ಳೆಯವನಾದರೆ ಏನಾಗ್ತದೆ, ನಾನೊಬ್ಬನೇ ಒಳ್ಳೆಯವನಾದರೆ ಏನಾಗ್ತದೆ, ನಮ್ಮ ಮಕ್ಕಳು ಗಮನಿಸಬೇಕು. ನಾನೊಬ್ಬನೇ ಒಳ್ಳೆಯವನಾದರೆ ಏನಾಗ್ತದೆ ಅಂತ ಕೇಳಬೇಡಿ. ನಾನೊಬ್ಬ ಒಳ್ಳೆಯವನಾದರೆ ಒಬ್ಬ ಕೆಟ್ಟವ ಈ ಜಗತ್ತಿನಿಂದ ಇಲ್ಲವಾಗ್ತಾನೆ, ಒಬ್ಬ ಒಳ್ಳೆಯವ ಹೆಚ್ಚಾಗ್ತಾನೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿರಬೇಕು. ಅಂತ ಸದಾಶಯವನ್ನು ನಾವು ಹೊತ್ಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತ ಇಟ್ಕೊಂಡಿದ್ದೇವೆ. ಪದವಿಗಳು ಇವತ್ತಿನ ದಿವಸ ಶಿಕ್ಷಣ ಅನ್ನೋದು ಹೇಗಾಗಿದೆ ಅಂತ ಕೇಳಿದ್ರೆ, ಇವು ಕೇವಲ ಬದುಕಲಿಕ್ಕಾಗಿ ಗಳಿಸ್ಲಿಕ್ಕಾಗಿ ಅಂತಕ್ಕಂಥ ಮಾತು ಇವತ್ತ ನಮ್ಮಲ್ಲದ. ಅದಕ್ಕೇನೆ ಶರಣರ ಮೌಲ್ಯಗಳು ಇವತ್ತ ರಸವು ಕಳೆದುಕೊಂಡು ನಿರಾಶೆಯ ಕೂಪಕ್ಕೆ ನಮ್ಮನ್ನು ತಳ್ತಾ ಇದ್ದಾವೆ. ಅದಕ್ಕಾಗಿ ಶರಣರ ಮಾತುಗಳು ಇವತ್ತ ಮತ್ತೆ ನಮ್ಮನ್ನು ಎತ್ತಿ ಹಿಡಿಯಲ್ತಕ್ಕಂತಹ ಈ ಒಂದು ನುಡಿಗಳನ್ನು ಇವತ್ತ ನಾವುಗಳು ಮತ್ತೆ ಆಚರಣೆಯಲ್ಲಿ ತರ್ತಕ್ಕಂಥ ಅಗತ್ಯ ಇದೆ. ಬದುಕಿ ಬರೆದಿರ್ತಕ್ಕಂತಹ ಗ್ರಂಥಗಳು ಈಗ ನಾವು ನೋಡ್ತೀವಿ. ಪ್ಲೇಟೋನ
ವೆಲ್ಫೇರ್ ಸ್ಟೇಟ್ ಅದು. ಆದರೆ ಪ್ಲೇಟೋ ವೆಲ್ಫೇರ್ ಸ್ಟೇಟ್ ಬಗ್ಗೆ ಬರೆದರು, ಆದರೆ ವೆಲ್ಫೇರ್ ಸ್ಟೇಟನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅವರಿಂದ. ಮುಂದೆ ಬಂದಿರತಕ್ಕಂಥವ್ರು ತತ್ವದಾರಿ ಹಿಡ್ಕೊಂಡು ಹೋಗಿರ್ಬೋದು, ಆದರೆ ಬಸವಣ್ಣನವರು ಕಲ್ಯಾಣ ರಾಜ್ಯದ ಕುರಿತು ಬರೆದದಷ್ಟೇ ಅಲ್ಲ, ಹಾಗೆ ಬದುಕ್ತಕ್ಕಂಥ ಒಂದು ಉತ್ತಮ ಜನಾಂಗವನ್ನು ನಿರ್ಮಾಣ ಮಾಡಿದರು ತಮ್ಮ ಕಾಲದಲ್ಲಿ ಅನ್ನೋದು ಬಹಳ ಮುಖ್ಯವಾಗ್ತದೆ ನಮಗೆ. ಆದರೆ ಈ ನಾಡಿನ ಮಕ್ಕಳು ಒಂದು ಮಾತನ್ನು ತಿಳ್ಕೋಬೇಕು, ದ ಮದರ್ಲ್ಯಾಂಡ್ ಆಫ್ ಪಾರ್ಲಿಮೆಂಟ್ ಇಂಗ್ಲೆಂಡ್ ಅಲ್ಲ, ದ ಮದರ್ಲ್ಯಾಂಡ್ ಆಫ್ ಪಾರ್ಲಿಮೆಂಟ್ ನೀವು ಬದುಕಿರ್ತಕ್ಕಂಥ ಬಸವ ಕಲ್ಯಾಣ ಈಸ್ ದ ಮದರ್ಲ್ಯಾಂಡ್ ಆಫ್ ಪಾರ್ಲಿಮೆಂಟ್, ಮೊಟ್ಟ ಮೊದಲನೇ ಸಂಸತ್ತು. ಬಸವಗಿರಿಯಲ್ಲಿರ್ತಕ್ಕಂಥ ಈ ಕೇಂದ್ರದಲ್ಲಿ ಬಂದು ನೋಡಿ, ಇಲ್ಲಿಂದ ಕಲ್ಯಾಣ ನಾಡಿಗೆ ಹೋಗ್ತಾರೆ. ಆದ ಕಾರಣ ಬೀದರ್ನ ಬಸವಗಿರಿ ಇದು ಕಲ್ಯಾಣ ನಾಡಿನ ಹೆಬ್ಬಾಗಿಲು ಅಂತ ಹೇಳಿದ್ದೆ. ಇನ್ನು ಗುರು ಬಸವ ಪ್ರಶಸ್ತಿ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಗುರು ಬಸವ ಪುರಸ್ಕಾರ ಅಂತ ನಾವು ತಿಳ್ಕೊಳ್ಳೋದೆ ಗುರು ಬಸವನ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀವಿ. ಇದು ಸಾಮಾನ್ಯ ಪುರಸ್ಕಾರ ಅಲ್ಲ, ಗುರು ಬಸವ ಪುರಸ್ಕಾರ. ಅದರ ಸಂಕೇತವಾಗಿ ನಿಮಗೆ ವಿಭೂತಿ ಹಚ್ತಾ ಇದ್ದೀವಿ, ನೀವು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತಕ್ಕ ಸಂದೇಶ ಅದರಲ್ಲಿದೆ ಅಂದ್ಕೊಳ್ಳಿ. ರೋಗಗ್ರಸ್ತ ಜಗತ್ತಿಗೆ ನಿರ್ಭಯವಾಗಿ ನಿಸ್ಸಂದೇಹವಾಗಿ ಬಿಚ್ಚು ಮನಸ್ಸಿನಿಂದ ನಾನು ಹೇಳ್ತಾ ಇದ್ದೀನಿ, ರೋಗಗ್ರಸ್ತ ಜಗತ್ತಿಗೆ ಶರಣರ ವಚನಗಳೇ ಸಂಜೀವಿನಿ. ಸಂಜೀವಿನಿ ಕೆಲಸವನ್ನು ಶರಣರ ವಚನಗಳು ಮಾಡ್ತವೆ, ಅದರಲ್ಲೇನು ಅನುಮಾನವೇ ಬೇಡ. ಮಾನವ ಮೌಲ್ಯಗಳನ್ನು ಒಳಗೊಂಡಂಥ ಈ ಶರಣರ ಸಂದೇಶ ಪ್ರತಿಯೊಂದು ಸಮಸ್ಯೆಗೂ ಅಲ್ಲಿ ಪರಿಹಾರ ಇದೆ, ಮಾರ್ಗದರ್ಶನ ಇದೆ, ಬೆಳಕಿದೆ. ಆದ್ದರಿಂದ ನಮ್ಮ ದೇಶದ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ನಾವು ಒಳ್ಳೆಯವರ ಸಂಖ್ಯೆಯನ್ನು ಬೆಳೆಸಬೇಕು. ಯುವಕರಿಗೆ ಹೇಳಿಬಿಡ್ತೀನಿ, ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ. ಒಬ್ಬ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನೆ, ಸ್ವಾಮಿ ವೈ ಡೋಂಟ್ ಯು ವೇರ್ ಡ್ರೆಸ್ ಲೈಕ್ ಜೆಂಟಲ್ಮನ್ ಅಂತ. ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಉತ್ತರ ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ರಿಪ್ಲೈ ಕೊಡ್ತಾರೆ, ಲುಕ್ ಜೆಂಟಲ್ಮನ್, ಇನ್ ಯುವರ್ ಕಂಟ್ರಿ ಟೇಲರ್ ಮೇಕ್ಸ್ ಜೆಂಟಲ್ಮನ್, ಇನ್ ಮೈ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮನ್. ಅದಕ್ಕೆ ನಾವು ಯುವಕರು, ಮುಂದಿನ ಭವಿಷ್ಯರವರು ಕ್ಯಾರೆಕ್ಟರ್ಗೆ ಎಷ್ಟು ಮಹತ್ವ ಕೊಡಬೇಕೆಂಬುದು ಈ ವಿವೇಕಾನಂದರ ಸೆಂಟೆನ್ಸಲ್ಲಿ ಇದೆ. ಒಳ್ಳೆಯವರ ಸಂಖ್ಯೆ ಬೆಳಿಬೇಕಂತ ನಾನು ಹೇಳಿದೆ. ಸಮಾಜ ಕೆಟ್ಟೋಗಿದ್ದರೂ ಕೂಡ ಕಮಲದು ಕೆಸರಿನಲ್ಲಿ ಬೆಳೀತದೆ, ಆದರೂ ಕೆಸರು ಮಣ್ಣು ಅದು ಕಂಡುಕೊಳ್ಳೋದಿಲ್ಲ. ಆ ಕಮಲದು ಸರೋವರಕ್ಕೆ ಒಂದು ಬ್ಯೂಟಿ ಆ್ಯಂಡ್ ಡಿಗ್ನಿಟಿ ತಂದು ಕೊಡ್ತದೆ, ಸೌಂದರ್ಯ ಮತ್ತು ಘನತೆಯನ್ನು ತಂದು ಕೊಡ್ತದೆ. ಆ ರೀತಿಯಾಗಿ ಸಮಾಜದಲ್ಲಿ ಕೆಟ್ಟದಂತ ತಿಳ್ಕೊಂಡು ನಾವು ಅದನ್ನು ಸೇರೋದು ಬೇಡ, ಸಮಾಜದಲ್ಲಿ ಇದ್ದುಕೊಂಡು ನಾವು ಕಮಲದಂತ ಇರಬೇಕು, ಅಂಥವ್ರ ಸಂಖ್ಯೆ ಬೆಳಿಬೇಕಂಬ ಮಾತನ್ನು ಹೇಳ್ತೀನಿ. ವಿಜಯೋತ್ಸವ ವಚನ ವಿಜಯೋತ್ಸವ, ಕಲ್ಯಾಣ ಕ್ರಾಂತಿಯ ಪುನರುತ್ಸವ, ಕಲ್ಯಾಣ ಕ್ರಾಂತಿಯ ಪುನರುತ್ಸವ, ವಿಜಯೋತ್ಸವ ವಚನ ವಿಜಯೋತ್ಸವ, ಕಲ್ಯಾಣ ಕ್ರಾಂತಿಯ ಪುನರುತ್ಸವ.